11 ಗಂಟೆಯ ತನಕ ಅವನು ತನ್ನ ಆಕ್ರೋಶವನ್ನು ಹೇಗಾದರೂ ಭರಿಸಿಕೊಂಡಿದ್ದನೋ ಅಷ್ಟು ಅವಮಾನ ಅವನಿಗೆ ಯಾವತ್ತೂ ಆಗಿರಲಿಲ್ಲ. 11ರ ಹೊತ್ತಿಗೆಲ್ಲ ಅವನು 2 ಪಿಂಟ್ ಕೆಟ್ಟ ರಮ್ಮು ಕುಡಿದಿದ್ದ. ಸಿಗರೇಟು ಪ್ಯಾಕೆಟ್ಟುಗಳ ಲೆಕ್ಕದಲ್ಲಿ ಖಾಲಿಯಾಗುತ್ತಿದ್ದವು. ಅವನು ಕಾರಿಡಾರಿನಲ್ಲಿ ನಿಂತು ಅಸಹನೆಯಿಂದ ಕುದಿಯುತ್ತಾ ಕಾಯುತ್ತಿದ್ದುದು ಪೊಲೀಸ್ ಡಿಪಾರ್ಟ್ಮೆಂಟಿನ ಅಧಿಕೃತ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಜಿಯಾ ಎಂಬ ಹುಡುಗಿಯಂತ ಹೆಂಗಸಿಗಾಗಿ. ಒಳಗೆ ಚೇಂಬರಿನಲ್ಲಿ ಅವಳ ಸಹೋದ್ಯೋಗಿಗಳದೊಂದು ಮೀಟಿಂಗ್ ನಡೆಯುತ್ತಿತ್ತು. ಅದು ಮುಗಿದ ತಕ್ಷಣ ಮೇಡಮ್ ನಿಮ್ಮನ್ನು ಒಳಕ್ಕೆ ಕರೆಯುವುದಾಗಿ ಹೇಳಿದ್ದಾರೆ ಅಂತ ಬಾಗಿಲಲ್ಲಿದ್ದ ಜವಾನ ಹೇಳಿದ್ದ. ಅವಳ ಮೀಟಿಂಗು ಮುಗಿಯಲೆಂದೇ ಪಾಲಿ ಕಾಯುತ್ತಿದ್ದ. ಇವತ್ತು 2ರಲ್ಲೊಂದು ಬಗೆಹರಿದು ಹೋಗಬೇಕು. ಯಾವನಿಗೆ ಬೇಕು ಈ ದರಿದ್ರ ಹೆಂಗಸಿನ ಸಹವಾಸ? ಇಷ್ಟರ ಮೇಲೆ ಏನು ಮಾಡಿಯಾಳು? ಒಂದು ನೆಗೆಟಿವ್ ರಿಪೋರ್ಟ್ ಸಲ್ಲಿಸುತ್ತಾಳೆ ಅಷ್ಟೇ ತಾನೇ. ಹೋಗಲಿ ಹಾಳು ನೌಕರಿ ಅಂದುಕೊಂಡ ಅವನಲ್ಲಿ ಸಿಟ್ಟು ತೆರೆಯಾಗಿ ನುಗ್ಗಿ ಬರುತ್ತಿತ್ತು. ಯು ಡರ್ಟಿ ಬಿಚ್, ನನ್ನ ಕಾನ್ಫಿಡೆನ್ಷಿಯಲ್ ಫೈಲು ಅವಳ ಕೈಗೆ ಹೋಗಿದ್ದು ಹೇಗೆ? ವೈ ಡಿಡ್ ಯು ಡೂ ದಿಸ್ ಅಂತ ಅರಚುತ್ತಲೇ ಅವಳ ಕೋಣೆಯೊಳಕ್ಕೆ ನುಗ್ಗಿದ್ದ ಪಾಲಿ. ಜಿಯಾ ಬೆಚ್ಚಿದಳು. ಅವಳಿಗೆ ಪಾಲಿ ಗೊತ್ತು, ಪಾಲಿಯ ಸಿಟ್ಟೂ ಗೊತ್ತು. ನಿಯಂತ್ರಣ ತಪ್ಪುವಷ್ಟು ಸಿಟ್ಟು ಬಂದಾಗ ಪಾಲಿ ಏನು ಬೇಕಾದರೂ ಮಾಡಿಬಿಡಬಲ್ಲನೆಂಬುವುದು ಗೊತ್ತು. ಆಗಷ್ಟೇ ಮೀಟಿಂಗ್ ಮುಗಿದು ಎಲ್ಲರೂ ಎದ್ದು ಹೋಗಿದ್ದರು. ಇರುವ ಚಿಕ್ಕ ಚೇಂಬರಿನಲ್ಲಿ ಇವನಿಂದ ತಪ್ಪಿಸಿಕೊಳ್ಳುವುದಾದರೂ ಹೇಗೆ? ಪಕ್ಕನೇ ಎದ್ದು ನಿಂತು ಗೋಡೆಗೊರಗಿಕೊಂಡಳು ಡಾಕ್ಟರ್ ಜಿಯಾ. ಅವಳಿಗೆ ನಾನು ಸೇದೋ ಸಿಗರೇಟಿನ ಬ್ರ್ಯಾಂಡ್ನಿಂದ ಹಿಡಿದು ನನ್ನ ವೈಫ್ ಸತ್ತ ರೀತಿಯ ತನಕ ಪ್ರತಿಯೊಂದು ಗೊತ್ತು. ನನ್ನ ಎನ್ಕ್ವೈರಿಯ ಫೈಲು ನಿನ್ನ ಹತ್ರ ಬಿಟ್ಟು ಇನ್ಯಾರ ಹತ್ರನೂ ಇಲ್ಲ. ಅದು ಅವಳ ಕೈಗೆ ಹೋಗಿದ್ದಾದರೂ ಹೇಗೆ? ವೈ ಡಿಡ್ ಯು ಡೂ ದಿಸ್ ಟು ಮೀ ಅಂದವನೇ 2 ಹೆಜ್ಜೆ ಮುಂದಕ್ಕೆ ಹಾಕಿ ಡಾಕ್ಟರ್ ಜಿಯಾಳ ಕುತ್ತಿಗೆ ಹಿಡಿದೇ ಬಿಟ್ಟ ಪಾಲಿ. ಅವನು ಮಾತನಾಡುತ್ತಿರುವುದು ಶರದ್ ಯಾಮಿನಿಯ ಬಗ್ಗೆ ಅಂತ ತಕ್ಷಣ ಅರ್ಥವಾಗಿತ್ತವಳಿಗೆ. ಆದರೆ ಯಾವ ಕಾರಣಕ್ಕೂ ಅವನ ಫೈಲನ್ನು ತಾನು ಯಾಮಿನಿಗೆ ತಲುಪಿಸಿಲ್ಲ. ಅಸಲಿಗೆ ಅವಳನ್ನು ತಾನು ಭೇಟಿಯಾಗಿಯೇ ಯಾವ ಕಾಲವಾಗಿ ಹೋಯಿತು? ಆ ಫೈಲು ಅವಳಿಗೆ ತಲುಪಬಹುದಾದ ಒಂದೇ ಒಂದು ಸಾಧ್ಯತೆ ಇದೆ. ಖಂಡಿತವಾಗಿಯೂ ಆತನೇ ಮಾಡಿರಬೇಕು ಆ ಕೆಲಸ. ಯಾಕೆಂದರೆ ಆತನು ಕಾದಂಬರಿ ಕತೆ ಬರೆಯುತ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲೇ ಇದ್ದಾನೆ. ಕಾನ್ಫಿಡೆನ್ಷಿಯಲ್ ಆದ ಫೈಲುಗಳಿಗೆ ಕೈ ಹಚ್ಚಬಲ್ಲ ತಾಕತ್ತು ಅವನೊಬ್ಬನಿಗೇ ಇರೋದು. ಅವನು ಎನ್ಕ್ವೈರಿ ಸೆಕ್ಷನ್ನಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್. ಇದು ಅವನದೇ ಕೆಲಸ. ಯಾರವನು? ಗರ್ಜಿಸಿದ ಪಾಲಿ. ಗಿರಿಧರ್ ಕಾಂಬಳೆ. ಬಾಯಿ ಬಿಟ್ಟಿದ್ದಳು ಡಾಕ್ಟರ್ ಜಿಯಾ. ಅದು ಅವಳು ಮಾಡಿದ ಅತೀ ದೊಡ್ಡ ಅಕ್ಷಮ್ಯ ಅಪರಾಧವಾಗಿತ್ತು. ಅವತ್ತು ಮಧ್ಯಾಹ್ನದ ತನಕ ಬಿಟ್ಟು ಬಿಡದೆ ರಮ್ ಕುಡಿದ ಪಾಲಿ 3 ಗಂಟೆ ಹೊತ್ತಿನಲ್ಲಿ ಪೊಲೀಸ್ ಆಫೀಸಿನೊಳಕ್ಕೆ ನುಗ್ಗಿ ಸೆಕ್ಷನ್ ಸೂಪರಿಂಟೆಂಡೆಂಟ್ ಗಿರಿಧರ್ ಕಾಂಬಳೆಯನ್ನು ಬಟ್ಟೆಯೆಲ್ಲ ಹರಿದು ಹೋಗುವಂತೆ, ಬಾಯಲ್ಲಿ ರಕ್ತ ಸುರಿಯುವಂತೆ ಓಡಾಡಿಸಿ ಒದ್ದು ಬಿಟ್ಟ. ತುಂಬ ಅಸಹ್ಯಕರವಾದ ಸೀನ್ ಕ್ರಿಯೇಟ್ ಆಗಿತ್ತು. ಮೊಟ್ಟ ಮೊದಲ ಬಾರಿಗೆ ಧರಣಿ ಬೇಸರದ ದನಿಯಲ್ಲಿ ಮಾತನಾಡಿದ್ದರು. ರಾತ್ರಿಯ ಹೊತ್ತಿಗೆ ಪಾಲಿ ನೆಲಕ್ಕೆ ಬೀಳುವಷ್ಟು ಕುಡಿದು ವಿಷಣ್ಣನಾಗಿ ಹೋಗಿದ್ದ. ಅವನ ಮನೆಯ ಬಾಗಿಲು ಕಿಟಕಿಗಳನ್ನೆಲ್ಲ ಹಾಕಿಕೊಂಡು ಸುಮ್ಮನೆ ಟಿವಿಯ ಮುಂದೆ ಕುಳಿತಿದ್ದ. ಟಿವಿಯಲ್ಲಿ ಬರುತ್ತಿರುವ ಕಾರ್ಯಕ್ರಮ ಅವನ ಒಳ ಮನಸ್ಸಿಗೆ ಕಾಣುತ್ತಲೇ ಇರಲಿಲ್ಲ. ಕಾಣುತ್ತಿದ್ದವಳು ಶಫಾಲಿಯ ಧಗಧಗ ಉರಿಯುತ್ತಿದ್ದ ದೇಹ ಮತ್ತು ಶರದ್ ಯಾಮಿನಿಯ ಕುಹಕದ ಕಣ್ಣು. ಹಾಗೆ ತುಂಬಾ ಹೊತ್ತು ಕುಳಿತಿದ್ದವನ ಹೆಗಲ ಮೇಲೆ ಯಾರೋ ಕೈ ಇಟ್ಟಂತಾಯಿತು. ಡಾಕ್ಟರ್ ಜಿಯಾ ಅವಳು ಮನೆಯೊಳಕ್ಕೆ ಹೇಗೆ ಬಂದಳೆಂಬ ಆಶ್ಚರ್ಯವೇನೂ ಪಾಲಿಯ ಮುಖದಲ್ಲಿರಲಿಲ್ಲ. ಜೊತೆಗೆ ಮಲಗಿ ಮೈ ಹಂಚಿಕೊಳ್ಳುತ್ತಿದ್ದ ಹುಡುಗಿ ಅವಳು. ಮನೆಯದೊಂದು ಬೀಗದ ಕೈ ಅವಳಲ್ಲೂ ಇತ್ತು. ಮಧ್ಯಾಹ್ನ ನಡೆದು ಹೋದ ಘಟನೆಯ ಬಗ್ಗೆ ಏನೋ ಮಾತನಾಡಲು ಬಂದಳು. ಎದ್ದು ಹೋಗ್ ನೀನು ಅಂತ ಪಾಲಿ ನೇರವಾಗಿ ಹೇಳಿದ್ದ.
ಏನಿದೆ ನಿನ್ನ ಹತ್ರ ಮಾತಾಡೋದಕ್ಕೆ? 10-20 ಸಲ ಮಲಗಿರಬಹುದು ಜೊತೆಯಲ್ಲಿ. ಸಾಯೋ ತನಕ ನೆನಪಿಟ್ಟುಕೊಳ್ಳಬೇಕಾದಂಥದ್ದೇನು ಅಲ್ಲ ಅದು. ಗೆಟ್ ಔಟ್ ಅಂತ ತಣ್ಣಗಿನ ದನಿಯಲ್ಲಿಯೇ ಹೇಳಿದ್ದ. ಒಂದು ಸಲಕ್ಕೆ ಮೈ ಮೇಲೆರಗುತ್ತಾಳೇನೋ ಎಂಬಂತೆ ನೋಡಿದ್ದಳು ದುರುಗುಟ್ಟಿ. ಅವಳು ಹರ್ಟ್ ಆಗಿರುವುದು ಸ್ಪಷ್ಟವಿತ್ತು. ತುಟಿ ಎಂಚಿನಲ್ಲಿ ಡರ್ಟಿ ಬಾಸ್ಟರ್ಡ್ ಎಂಬ ಶಬ್ದ. ಅದನ್ನು ಹಾಗೇ ನುಂಗಿಕೊಂಡು, ಜಾಸ್ತಿ ಕುಡಿಬೇಡ ಆಯ್ತಾ, ನಾಳೆ ಸಿಗ್ತೀನಿ, ನನ್ನಿಂದಾಗಿ ತೊಂದರೆ ಆಯಿತು ನಿಂಗೆ, ಸಾರಿ ಕೇಳೋಕೆ ಅಂತ ಬಂದೆ. ಬೀದಿ ನಾಯಿನ ಓಡಿಸಿದ ಹಾಗೆ ಓಡಿಸ್ತಿದೀಯಾ, ಆದರೂ ಐ ಲವ್ ಯು ಪಾಲಿ, ಗುಡ್ ನೈಟ್ ಎಂದು ಹೇಳಿ ಹೊರಟು ಹೋದಳು ಡಾಕ್ಟರ್ ಜಿಯಾ. ಅವನಿಗೆ ಏನೂ ಅನ್ನಿಸಲಿಲ್ಲ. ಎದ್ದು ಹೋಗಿ ಇನ್ನೊಂದು ಪೆಗ್ ಸುರಿದುಕೊಂಡು ಬಂದು ಟಿವಿಯ ಮುಂದೆ ಕುಳಿತ. ಟಿವಿಯಲ್ಲಿ ಏನೋ ಬರುತ್ತಲೇ ಇತ್ತು. ಒಂದು ಪೆಗ್ ಮುಗಿಸುವುದರೊಳಗಾಗಿ ಅವನಿಗೆ ನಿದ್ರೆ. ಕುರ್ಚಿಯ ಮೇಲೇ ಕುಳಿತೆ ನಿದ್ರೆ ಮಾಡಿಬಿಟ್ಟಿದ್ದ. ಮಧ್ಯರಾತ್ರಿ ಮುಗಿದು ಮಾರನೆಯ ಜಾವ ಆರಂಭವಾಗಿರಬಹುದು. ಫೋನು ಒಂದೇ ಸಮನೆ ಬಡಿದುಕೊಳ್ಳತೊಡಗಿತ್ತು. ಮಂಪರಿನಲ್ಲೇ ಅದರೆಡೆಗೆ ಕೈ ಚಾಚಿ ಹಾ ಅಂದವನಿಗೆ ಅತ್ತಲಿನ ದನಿ ಕೇಳಿ ಅದಷ್ಟು ನಿದ್ರೆ ನಶೆ ಚದುರಿ ಹೋದಂತಾಯಿತು. ಈಗ ಬಂದೆ ಅನ್ನುತ್ತಾ ಎದ್ದು ಜೀನ್ಸ್ ಪ್ಯಾಂಟು, ಅಂಗಿ ಮೇಲೊಂದು ಸ್ವೆಟರ್ ಧರಿಸಿಕೊಂಡು ಮನೆಯಿಂದ ಹೊರಬಿದ್ದವನು ಕಿಸೆಯಲ್ಲಿ ತನ್ನ ಸರ್ವಿಸ್ ರಿವಾಲ್ವರ್ ಇಟ್ಟುಕೊಳ್ಳುವುದನ್ನು ಮರೆತಿರಲಿಲ್ಲ. ಅವನು ರಿಚ್ಮಂಡ್ ಸರ್ಕಲ್ಗೆ ತಲುಪಿಕೊಳ್ಳುವ ಹೊತ್ತಿಗಾಗಲೇ ಅಲ್ಲಿ 6-8 ಪೊಲೀಸ್ ವಾಹನಗಳು ಬೆಳಕು ಚಿಮುಕಿಸುತ್ತಾ ನಿಂತಿದ್ದವು. ಮೊದಲು ಅವನ ಕಣ್ಣಿಗೆ ACP ಪಾಟೀಲ್ ಕಾಣಿಸಿದರು. ಆನಂತರ ಧರಣಿ. ಅವರಿಬ್ಬರು ಒಂದು ಕಾರಿನ ಪಕ್ಕದಲ್ಲಿ ನಿಂತಿದ್ದರು. ಅವರನ್ನು ಸಮೀಪಿಸಿದ ಪಾಲಿ ಕಾರಿನೊಳಗಿನ ದೃಶ್ಯ ಕಂಡು ಬೆಚ್ಚಿ ಬಿದ್ದಿದ್ದ. ಶಾಟ್ ಡೆಡ್. ಕಾರಿನ ಡ್ರೈವಿಂಗ್ ಸೀಟಿನಲ್ಲಿ ವೀಲ್ ಹಿಡಿದೇ ಕುಳಿತಿತ್ತು ಶವ. ಸರಿಯಾಗಿ ಕಿವಿಯ ಪಕ್ಕಕ್ಕೆ ಹೊಡೆಯಲಾಗಿತ್ತು ಗುಂಡು. ಸೆಕ್ಷನ್ ಸೂಪರಿಂಟೆಂಡೆಂಟ್ ಗಿರಿಧರ ಕಾಂಬಳೆ ಭಯಾನಕವಾಗಿ ಕೊಲೆಯಾಗಿದ್ದ. ನಿನ್ನ ಸರ್ವಿಸ್ ರಿವಾಲ್ವರ್ ಕೊಡು ಪಾಲಿ ಅಂದರು ಧರಣಿ. ಕತೆ ತಿರುವು ಪಡೆದಿತ್ತು. ಅವನ ಕಣ್ಣುಗಳಲ್ಲಿದ್ದುದು ಗಾಬರಿಯಲ್ಲ, ಆಘಾತ. ಹಿ ವಾಸ್ ಟೇಸ್ಡ್. ಕಾರಿನಲ್ಲಿ ಗಿರಿಧರ ಕಾಂಬಳೆಯ ಮಿದುಳಿನಿಂದ ಹರಿದ ನೆತ್ತರು ಮಡುವುಗಟ್ಟಿತ್ತು. ಹಂತಕರ್ಯಾರೋ ತೀರಾ ಪಕ್ಕದ ಸೀಟಿನಲ್ಲೇ ಕುಳಿತು ಕಿವಿಯ ಪಕ್ಕಕ್ಕೆ ರಿವಾಲ್ವರ್ ಇಟ್ಟು ಫೈರ್ ಮಾಡಿದ್ದಾರೆ. ಒಂದೇ ಶಾಟ್. ಸಾವು ತಕ್ಷಣ ಸಂಭವಿಸಿದೆ. ವೀಲ್ ಹಿಡಿದಿದ್ದ ಕೈಗಳು ಅಲ್ಲೇ ಬಿಗಿಯಾಗಿವೆ. ಅದೆಲ್ಲ ಅಲ್ಲ ಅವನ ಆಘಾತಕ್ಕೆ ಕಾರಣವಾದದ್ದು. ಮೊಟ್ಟ ಮೊದಲ ಬಾರಿಗೆ ಕಮಿಷನರ್ ಧರಣಿ ಅವನೊಂದಿಗೆ ಅಂಥದ್ದೊಂದು ನಿರ್ವಿಕಾರವಾದ ತಣ್ಣನೆಯ ದನಿಯಲ್ಲಿ ಮಾತನಾಡಿದ್ದರು. ಅವನ ಸರ್ವಿಸ್ ರಿವಾಲ್ವರ್ ಇಸಿದುಕೊಂಡಿದ್ದರು. ನಿನ್ನ ಸರ್ವಿಸ್ ರಿವಾಲ್ವರ್ ಕೊಡು ಪಾಲಿ. ಸರ್ ಕೊಟ್ಟಿದ್ದ. ಒಮ್ಮೆ ಅದರ ನಳಿಕೆಯ ತುದಿಯನ್ನು ಮೂಸಿ ನೋಡಿ ತಲೆಯ ಅಲುಗಿಸಿದ್ದರು ಧರಣಿ. ಆಮೇಲೆ ಅದನ್ನು ಅಲ್ಲೇ ನಿಂತಿದ್ದ ಅಧಿಕಾರಿಯೊಬ್ಬರ ಕೈಗೆ ಕೊಟ್ಟಿದ್ದರು. ಅದರರ್ಥ ತನ್ನ ರಿವಾಲ್ವರ್ ಅನ್ನು ಪೊಲೀಸ್ ಇಲಾಖೆ ವಾಪಸ್ಸು ಪಡೆದಿದೆ. ರಿವಾಲ್ವರ್ ಇಸಿದುಕೊಂಡವನು ಬ್ಯಾಲಿಸ್ಟಿಕ್ ವಿಭಾಗದ ಅಧಿಕಾರಿ. ಅದರರ್ಥ ಇಲಾಖೆಗೆ ತನ್ನ ಮೇಲೆ ಅನುಮಾನ ಬಂದಿದೆ. ಗಿರಿಧರ್ ಕಾಂಬಳೆಯ ಕಿವಿ ಪಕ್ಕದ ತೂತು ನೋಡಿದ ಯಾರಾದರೂ ಹೇಳಬಹುದಿತ್ತು, ಇದು .38 ಬೋರ್ನ ಕಾಡತೂಸಿನಿಂದ ಮಾತ್ರ ಆಗಿರುವ ಹತ್ಯೆ. ಆದರೆ ಆ ಕಾಡತೂಸು ಹೊರಟಿದ್ದು ತನ್ನದೇ ರಿವಾಲ್ವರ್ನಿಂದ ಅಂತ ಯಾಕೆ ಅನುಮಾನಿಸುತ್ತಿದ್ದಾರೆ ಧರಣಿ? ಪಕ್ಕದಲ್ಲಿ ನಿಂತಿದ್ದ ACP ಪಾಟೀಲ್ ಮುಖದಲ್ಲಿ ಅದೊಂದು ತೆರನಾದ ಸಂತಾಪವಿತ್ತು. ನಿಮಗೂ ನನ್ನ ಮೇಲೆ ಅನುಮಾನವಾ? ಪಕ್ಕಕ್ಕೆ ಕರೆದು ಕೇಳಿಬಿಟ್ಟ ಪಾಲಿ. ನನ್ನ ಅನುಮಾನದ ಮೇಲೆ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತದೇನೋ? ಪಾಟೀಲರ ದನಿಯಲ್ಲಿ ಬಿಸುಬಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಕಾಂಬಳೆಯ ಶವವನ್ನು ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ಯಲಾಯಿತು. ಕಮಿಷನರ್ ಧರಣಿ ಒಮ್ಮೆ ಪಾಲಿಯತ್ತ ತಿರುಗಿ ನೋಡಿ, ಬೆಳಗ್ಗೆ ಬಂದು ಕಾಣು, ಡೋಂಟ್ ಕಮ್ ಡ್ರಂಕ್ ಅಂದವರೇ ಅಲ್ಲಿಂದ ಹೊರಟು ಹೋದರು. ಇನ್ಸ್ಪೆಕ್ಟರ್ ಪಾಲಿ
ತನ್ನ ಮನೆ ತಲುಪಿಕೊಳ್ಳುವ ಹೊತ್ತಿಗೆ ಅರ್ಧ ಸತ್ತಂತಾಗಿದ್ದ. ಸೀಸೆಯಲ್ಲಿನ್ನೂ ದ್ರವ ಉಳಿದಿತ್ತು, ಆದರೆ ಕುಡಿಯುವ ಉಮೇದಿ ಉಳಿದಿರಲಿಲ್ಲ. ಅಷ್ಟು ತೀವ್ರವಾಗಿ ಸಿಟ್ಟಿಗೆದ್ದು ತಾನು ಗಿರಿಧರ ಕಾಂಬಳೆಯನ್ನು ಅವನದೇ ಕಚೇರಿಗೆ ನುಗ್ಗಿ ಹಾಗೆ ಓಡಾಡಿಸಿ ಒದೆಯಬಾರದಿತ್ತು. ಅದರ ಬೆನ್ನಲ್ಲೇ ಅವನು ಕೊಲೆಯಾಗಿದ್ದಾನೆ. ಬೇರೆ ಯಾರು ಮಾಡಿರಲು ಸಾಧ್ಯ? ನ್ಯಾಸ್ಟಿ ಬಿಚ್. ರಾತ್ರಿಯ ಕಾವಳದಲ್ಲಿ ತನಗೆ ತಾನೇ ಹೇಳಿಕೊಂಡ ಪಾಲಿ. ಶರತ್ ಯಾಮಿನಿ ಎಂಬ ಸೌಂದರ್ಯವತಿ ಹಂತಕಿ ಇನ್ನೆಷ್ಟು ಸಾವುಗಳಿಗೆ ಕಾರಣಳಾಗಲಿದ್ದಾಳೆ. ಇದು ಕಡೆಗೆ ತನ್ನನ್ನು ಎಲ್ಲಿಗೆ ಒಯ್ದು ನಿಲ್ಲಿಸಲಿರುವ ಆಪತ್ತು? ಕಣ್ಣೆದುರಿಗೆ ಒಂದು ಸಲ ಶರದ್ ಯಾಮಿನಿಯ ಚಿತ್ರ ಕದಲಿ ಸುಮ್ಮನಾಯಿತು. ಅದರ ಬೆನ್ನಲ್ಲೇ ಯಾಕೋ ಶಫಾಲಿಯ ನೆನಪು. ಇದು ಅವಳ ಶಾಪವಾ? ನಾಳೆಯಿಂದ ತನ್ನ ಬದುಕು ಮತ್ತೂ ಕ್ಷುದ್ರವಾಗಲಿದೆ ಅನ್ನಿಸಿತು ಪಾಲಿಗೆ. ತೀರಾ ಕಳಿಸಿಕೊಡುವ ಮುನ್ನ ಜಿಯಾಳೊಂದಿಗೆ ತಾನು ವರ್ತಿಸಿದ ರೀತಿ ನೆನಪಾಯಿತು. ಅದು ಇನ್ನೊಂದು ಆಪತ್ತು. ಅವಳ್ಯಾರೋ ಬೀದಿ ಬದಿಯ ಹೆಂಗಸಲ್ಲ. ಇಲಾಖೆಯಲ್ಲಿ ಅವಳಿಗೊಂದು ಸ್ಥಾನಮಾನವಿದೆ, ಡಿಪಾರ್ಟ್ಮೆಂಟಲ್ ಥೆರಪಿಸ್ಟ್. ಅವಳು ತನ್ನ ವಿರುದ್ಧ ಒಂದೇ ಒಂದು ಸಾಕ್ಷ್ಯ ಹೇಳಿದರೂ ಮುಗಿಯಿತು, ನೌಕರಿ ಉಳಿಯುವುದಿಲ್ಲ. ಗಿರಿಧರ್ ಕಾಂಬಳೆಯ ಕೊಲೆಯ ಕೇಸು ತನ್ನ ತಲೆಗೆ ಸುತ್ತಿಕೊಂಡರೂ ಆಶ್ಚರ್ಯವಿಲ್ಲ. ಕೊಲೆ ಮಾಡಿದ್ದು ಪ್ರೂವ್ ಆಗಿ ತಾನು ಜೈಲಿಗೆಲ್ಲ ಹೋಗುವ ಪರಿಸ್ಥಿತಿ ಏನೂ ಬಾರದು. ಆದರೆ ಅಲ್ಲಿಯ ತನಕ ಮೈ ಮೇಲೆ ಖಾಕಿ ಇರುವುದಿಲ್ಲ. ಯಾಕೆ ಬದುಕು ಹೀಗಾಗುತ್ತಿದೆ? ಒಂದಾದ ಮೇಲೊಂದು ಅವಘಡ, ಸಾಲು ಸಾಲು ಎನ್ಕೌಂಟರ್ಗಳಾದವು. ಕೊಂದದ್ದು ದುಷ್ಟರನ್ನೇ ಆದರೂ ಅವಷ್ಟು ಎನ್ಕ್ವೈರಿಗಳು. ಆಮೇಲೆ ಶಫಾಲಿ ಆತ್ಮಹತ್ಯೆ ಮಾಡಿಕೊಂಡಳು. ಈಗ ಗಿರಿಧರ್ ಕಾಂಬಳೆಯ ಸಾವು. ಯಾಕೆ ಎಲ್ಲ ಅಪಸವ್ಯಗಳು ತನಗೇ ಆಗುತ್ತಿವೆ? ಪಾಲಿಗೆ ನಿದ್ರೆ ಬರಲಿಲ್ಲ. ಮಾರನೆಯ ಬೆಳಗ್ಗೆ ಅವನಿಗೆ ಆಶ್ಚರ್ಯವಾದದ್ದು ಕಮಿಷನರ್ ಧರಣಿಯ ಮಾತಿನಿಂದಲ್ಲ, ತನ್ನನ್ನು ಪಾಲಿಗ್ರಾಫ್ ಟೆಸ್ಟ್ಗೆ ಒಳಪಡಿಸಬೇಕು ಎಂಬ ನಿರ್ಣಯಕ್ಕೆ ಬಂದ ಅವರ ನಿರ್ದಯತೆ ಅವನನ್ನು ಬೆಚ್ಚಿಕೆಡವಿತ್ತು. ನಿಂಗೂ ಗೊತ್ತಿದೆ ಸಾಹೇಬರ ಮೇಲೆ ಎಷ್ಟು ಪ್ರೆಷರ್ ಬರ್ತಿದೆ ಅಂತ. ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಹೇಳಲು ಯತ್ನಿಸಿದ್ದರು ACP ಪಾಟೀಲ್. ಖುದ್ದು ಧರಣಿಯೇ ಕೂತು ತನ್ನನ್ನು 1000 ಪ್ರಶ್ನೆ ಕೇಳಿ ಇಂಟ್ರಾಗೇಟ್ ಮಾಡದಿದ್ದರೂ ಪಾಲಿಗೆ ಬೇಸರವಾಗುತ್ತಿರಲಿಲ್ಲ. ಆದರೆ ಒಂದರ್ಥದಲ್ಲಿ ಡಿಪಾರ್ಟ್ಮೆಂಟಿಗೆ ನೆರವಾಗಿ ಸಂಬಂಧವೇ ಪಡೆದ ಪಾಲಿಗ್ರಾಫಿಸ್ಟನ ಮುಂದೆ ಕೂಡಿಸಿ ಬಾಯಿ ಬಿಡಿಸುವ ಯತ್ನವಾ? ತೀರಾ ಇಷ್ಟು ವರ್ಷ ಪ್ರಾಮಾಣಿಕವಾಗಿ ದುಡಿದುದಕ್ಕೆ ಡಿಪಾರ್ಟ್ಮೆಂಟ್ ಕೊಡುವ ರಿವಾರ್ಡ್ ಇದು. ಪಾಲಿಗ್ರಾಫ್ ಟೆಸ್ಟ್ಗೆ ತನ್ನನ್ನು ಕರೆದೊಯ್ಯುತ್ತಿದ್ದರೆ ಇಡೀ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ನೌಕರರೆಲ್ಲ ಎದ್ದು ಬಂದು ಕಿಟಕಿ ಬಾಗಿಲುಗಳಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದರು. ಎಲ್ಲರ ಕಣ್ಣುಗಳಲ್ಲೂ ಅಸಹ್ಯವಿತ್ತು. ಆ ಪರಿ ಕೊಂದು ಹಾಕುವಂಥದ್ದೇನು ಮಾಡಿದ್ದ ಕಾಂಬಳೆ? ಎಲ್ಲ ನೌಕರರ ಖಾಸಗಿ ಫೈಲು ಅವನ ಸುಪರ್ದಿಯಲ್ಲಿರುತ್ತಿದ್ದವು. ಅದು ಜಗತ್ತಿಗೆ ಗೊತ್ತಿರುವ ವಿಷಯ. ಅದರಲ್ಲಿ ಇವನದು ಒಂದು ಫೈಲು. ಎಷ್ಟು ಎನ್ಕ್ವೈರಿ, ಎಷ್ಟು ಸಲ ಸಸ್ಪೆಂಡ್ ಆಗಿದ್ದ, ಚಟಗಳೇನು, ಆಸ್ತಿಯಷ್ಟು, ಹೀಗೆ ಜಾತಕವೇ ಇರುತ್ತೆ. ಆ ಫೈಲನ್ನು ಕಾಂಬಳೆ ಯಾರಿಗೋ ಕೊಟ್ಟು ದುಡ್ಡು ಮಾಡಿಕೊಂಡಿರಬಹುದು. ಏನಂತೆ ಈಗ? ಡಿಪಾರ್ಟ್ಮೆಂಟಿನಲ್ಲಿ ಅಂಥವು 1000 ನಡೆಯುತ್ತವೆ. ಅಷ್ಟೊಂದು ಮಾತ್ರಕ್ಕೆ ಕೊಂದು ಬಿಡುವಂಥ ತಪ್ಪಾ ಅದು? ಅವನನ್ನು ಅಷ್ಟು ಜನರೆದುರಿನಲ್ಲಿ ಹಿಡ್ಕೊಂಡು ದನಕ್ಕೆ ಒದ್ದಿದ್ದೀನಿ. ಅವತ್ತೇ ರಾತ್ರಿ ಅವನನ್ನು ಶೂಟ್ ಮಾಡಿ ಕೊಂದು ಹಾಕೋಕೆ ನನಗೇನು ಹುಚ್ಚ? ಕೇಳಿದ್ದ ಪಾಲಿ ವ್ಯಗ್ರನಾಗಿ. ಎಲ್ಲರೆದುರಿಗೆ ಹಿಡ್ಕೊಂಡು ಒದ್ದೆ ಅನ್ನೋದನ್ನೇ ರಾತ್ರಿ ನೀನು ಮಾಡಿದ ಕೊಲೆಗೆ ಅಲಿಬಿಯಾಗಿ, ನೆಪವಾಗಿ, ಸಾಕ್ಷ್ಯವಾಗಿ ಬಳಸ್ಕೋತಿದ್ಯಾ ಅನ್ನೋದು ನಮ್ಮ ಆಪಾದನೆ. ಬೆಳಗ್ಗೆ ಅಷ್ಟೆಲ್ಲ ರದ್ದಂತ ಮಾಡಿ ಯಾರಾದರೂ ರಾತ್ರಿ ಕೊಂದು ಹಾಕ್ತಾರಾ ಅನ್ನೋ ಪ್ರಶ್ನೆ ಕೇಳ್ತೀಯ. ಮತ್ತು ಅದರದೇ ನೆಪ ಇಟ್ಕೊಂಡು ತಪ್ಪಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ತೀಯಾ ಅಂತ ನಿನ್ನನ್ನು ಇಲ್ಲಿಗೆ ಕರೆಸೋಕೆ ಮುಂಚೆಯೇ ಅಂದುಕೊಂಡಿದ್ವಿ ನಾವು. ಡೋಂಟ್ ಆ್ಯಕ್ಟ್ ಸ್ಮಾರ್ಟ್ ಮಿಸ್ಟರ್ ಫಾಲನೇತ್ರ.
ನಾವು ಸಿಒಡಿ ಪೊಲೀಸರು ಕಸಬು ಗೊತ್ತಿಲ್ದಿರೋ ಅಡ್ನಾಡಿಗಳೇನಲ್ಲ. ರಾತ್ರಿ ಏನು ನಡೀತು ಅನ್ನೋದನ್ನು ನೀನೇ ವಾಲಂಟರಿಯಾಗಿ ಸ್ಪಷ್ಟವಾಗಿ ಒಪ್ಕೊಂಡ್ಬಿಡು ಅಂದಿದ್ದ ಎದುರಿಗೆ ಕುಳಿತ ಅಧಿಕಾರಿ. ಆತ ಸಿಒಡಿ ವಿಭಾಗಕ್ಕೆ ಹಳಬ. ರಿಟೈರ್ ಆಗಿ ಮನೆಗೆ ಹೋಗೋದಕ್ಕೆ ಇನ್ನೊಂದು ವರ್ಷವಿರಬಹುದು. ಪಾಲಿಯಂಥ ಅಧಿಕಾರಿಗಳು ಸಿಕ್ಕರೆ ಹುರಿದು ಮೊಕ್ಕುತ್ತಾನೆ. ಈ ಕೊಲೆಯನ್ನ ಪಾಲಿ ಮಾಡಿಲ್ಲ ಅಂತ ಆತನಿಗೂ ಗೊತ್ತು. ಆದರೂ ಒಂದು ತೆಳುವಾದ ಸ್ಯಾಡಿಸಮ್ ಇರುತ್ತದಲ್ಲ ಮನುಷ್ಯನಲ್ಲಿ. ಕೆಲವೇ ದಿನಗಳಿಗೆ ಮುಂಚೆ ಮಿಲಿಂದ್ ಬೋಪಯ್ಯನ ಕೊಲೆ ಕೇಸಿನಲ್ಲಿ ಶರದ್ ಯಾಮಿನಿಯನ್ನ ಇದೇ ಕೋಣೆಗೆ ಕರೆತಂದು ಪಾಲಿಗ್ರಾಫ್ ಟೆಸ್ಟ್ಗೆ ಒಳಪಡಿಸಿ ನಂತರ ವಿಚಾರಣೆ ಮಾಡಿದಾಗ ಯಾರಾದರೂ ಒಂದು ಕೊಲೆಯ ಬಗ್ಗೆ ಪುಸ್ತಕ ಬರೆದು ಅದೇ ರೀತಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಾರಾ ಅಂತ ಅವಳು ಕೇಳಿದ್ದು ನೆನಪಾಯಿತು ಪಾಲಿಗೆ. ಇವತ್ತು ತಾನು ಅವಳು ಕೂತ ಅಪರಾಧಿ ಸ್ಥಾನದಲ್ಲೇ ಕೂತಿದ್ದಾನೆ. ಅವಳು ಕೇಳಿದ ಪ್ರಶ್ನೆಯನ್ನೇ ಕೇಳುತ್ತಿದ್ದಾನೆ. ಒಂದೇ ವ್ಯತ್ಯಾಸವೆಂದರೆ ಶರದ್ ಯಾಮಿನಿ ಮಿಲಿಂದ್ ಬೋಪಯ್ಯನನ್ನು ಕೊಂದದ್ದು ಹೌದು. ತಾನು ಗಿರಿಧರ್ ಕಾಂಬಳೆಯನ್ನು ಕೊಂದಿದ್ದೇನೆಂಬುವುದು ಸುಳ್ಳು. ಆದರೆ ತಾನು ಅವನನ್ನು ಕೊಂದಿಲ್ಲ ಎಂಬುವುದಕ್ಕೆ ಏನಿದೆ ಸಾಕ್ಷ್ಯ? ಹಾಗಂತ ಪಾಲಿ ಯೋಚಿಸುತ್ತಿದ್ದ ಕ್ಷಣದಲ್ಲೇ ವಿಶಾಲವಾದ ಆ ಹಾಲ್ನೊಳಕ್ಕೆ ಡಾಕ್ಟರ್ ಜಿಯಾ ಕಾಲಿಟ್ಟಿದ್ದು ಕಾಣಿಸಿತು. ಆಂಗ್ರಿ ವಿಚ್ ನಿನ್ನೆ ರಾತ್ರಿ ಆದ ಅವಮಾನವನ್ನು ಮರೆತಿರುತ್ತಾಳ? ಅವಳ ಜಾಯಮಾನವೇ ಅಲ್ಲ ಅದು. ಈಗ ಸೇಡು ತೀರಿಸಿಕೊಳ್ಳಲಿಕ್ಕೆ ಅಂತಲೇ ಬಂದಿದ್ದಾಳೆ. ಗಿರಿಧರ್ ಕಾಂಬಳೆ ತನ್ನ ಪರ್ಸನಲ್ ಫೈಲ್ ಕೇಳಿ ತೆಗೆದುಕೊಂಡು ಹೋಗಿದ್ದು ಹೌದು. ಆ ವಿಷಯವನ್ನು ನಾನು ಇನ್ಸ್ಪೆಕ್ಟರ್ ಪಾಲಿಗೆ ಹೇಳಿದ್ದೂ ಹೌದು. ಆ ನಂತರವೇ ಪಾಲಿ ಆಫೀಸಿನೊಳಕ್ಕೆ ನುಗ್ಗಿ ಕಾಂಬಳೆಯನ್ನು ಹೊಡೆದದ್ದು. ನಿನ್ನೆ ರಾತ್ರಿ ಕಾಂಬಳೆಯನ್ನು ಪಾಲಿ ಕೊಂದು ಹಾಕಿದ್ದಾರೆ. ಅದರಲ್ಲಿ ಆಶ್ಚರ್ಯವೇನಿಲ್ಲ. ಅವನಿದ್ದ ವ್ಯಗ್ರ ಕ್ಷುದ್ರ ಮನೋಸ್ಥಿತಿಯಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಅವಳು ಹೇಳಿಬಿಟ್ಟರೆ ಮುಗಿಯಿತು. ತುಂಬ ವರ್ಷ ತನ್ನ ಮೈ ಮೇಲೆ ಖಾಕಿ ಇರುವುದಿಲ್ಲ. ಈಗ ಅದನ್ನೇ ಹೇಳಲಿಕ್ಕೆ ಬಂದಿದ್ದಾಳ. ಗುಡ್ ಮಾರ್ನಿಂಗ್ ಮಿಸ್ಟರ್ ಸುನ್ಕರ್. ನಂಗೊತ್ತು, ಎನ್ಕ್ವೈರಿ ಅಥವಾ ಇಂಟ್ರಾಗೇಷನ್ ನಡೀತಿರುವಾಗ ಇನ್ನೊಬ್ಬರು ಮಧ್ಯಕ್ಕೆ ಬರೋದು ನಿಮಗೆ ಇಷ್ಟವಾಗಲ್ಲ ಅಂತ. ಆದರೂ ಇನ್ಸ್ಪೆಕ್ಟರ್ ಬಾಲನೇತ್ರ ನನ್ನ ಕೇರ್ನಲ್ಲಿರೋ ಅಧಿಕಾರಿಯಾದ್ದರಿಂದ ಆತನ ಮನಸ್ಥಿತಿ ಮತ್ತು ಬಿಹೇವಿಯರ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿರೋದರಿಂದ ಡಿಪಾರ್ಟ್ಮೆಂಟಲ್ ಥೆರಪಿಸ್ಟ್ ಆಗಿ ನಿಮ್ಮ ಇಂಟ್ರಾಗೇಷನಲ್ಲಿ ಭಾಗವಹಿಸ್ತಿದ್ದೀನಿ. ಹೀಗೆ ನಾನು ಬಂದು ಕೂತ್ಕೋಬೇಕು ಅಂತ ಕಮಿಷನರ್ ಸಾಹೇಬರು ಆರ್ಡರ್ ಮಾಡಿದ್ದಾರೆ. ತನಗೋಸ್ಕರ ಹಾಕಿಸಿರದಿದ್ದರೂ ಅಲ್ಲೇ ಇದ್ದ ಕುರ್ಚಿಯೊಂದನ್ನು ಎಳೆದುಕೊಂಡು ಕುಳಿತು ತುಂಬ ನೆಮ್ಮದಿಯಾದ ದನಿಯಲ್ಲಿ ಅದಷ್ಟನ್ನೂ ಹೇಳಿದಳು ಜಿಯಾ. ಅವಳು ಅಪ್ಪಿತಪ್ಪಿ ಕೂಡ ಪಾಲಿಯ ಮುಖ ನೋಡಲಿಲ್ಲ. ಸಿಒಡಿ ಅಧಿಕಾರಿ ಸುಂಡ್ಕರ್ ಅವಳನ್ನೇ ತಿಂದು ಬಿಡುವವನಂತೆ ನೋಡುತ್ತಿದ್ದ. ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಜಿಯಾ ನಿಜಕ್ಕೂ ಸೆಕ್ಸಿ ಅಂತ ಪಾಲಿಗೂ ಅನ್ನಿಸಿತ್ತು. ಅಷ್ಟು ಮಾದಕವಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು ಜಿಯಾ. ಅವಳ ಕುಪ್ಪಸ ಎಷ್ಟು ತೆಳುವಾಗಿ ಬಲಹೀನವಾಗಿತ್ತೆಂದರೆ ಎದೆ ತೆರೆದುಕೊಳ್ಳಲಿಕ್ಕೆ ಅವಳೊಮ್ಮೆ ಜೋರಾಗಿ ಉಸಿರೆಳೆದುಕೊಂಡು ಬಿಟ್ಟರೆ ಸಾಕು ಅನ್ನಿಸುತ್ತಿತ್ತು. ಅವತ್ತು ಜಿಯಾ ಕಪ್ಪನೆಯ ಸ್ಲಿಪ್ ಧರಿಸಿದ್ದಳು. ಅವಳ ಬಲ ಎದೆಯ ಮೇಲ್ಭಾಗದಲ್ಲಿ ಕೆಲವು ದಿನಗಳಿಗೆ ಮುಂಚೆಯಷ್ಟೇ ತಾನು ಕಚ್ಚಿದ ಕಂದು ಗಾಯದ ಗುರುತೊಂದಿತ್ತು. ಏನು ಹೇಳಬೇಕಾಗಿದೆ ನಿಂಗೆ ಡಾಕ್ಟರ್ ಜಿಯಾ? ಕೇಳಿದ ಸುಂಡ್ಕರ್ನ ಒಟ್ಟಾರೆ ದನಿಯೇ ಬದಲಾಗಿ ಹೋಗಿತ್ತು. ನಿನ್ನೆ ರಾತ್ರಿ ನಾನು ಪಾಲೀನ ಅವರ ಮನೆಯಲ್ಲಿ ಭೇಟಿಯಾಗಿದ್ದೆ ಅಂದುಬಿಟ್ಟಳು. ಯಾಕೆ? ನೆಗೆದು ಬಂತು ಸುಂಡ್ಕರ್ನ ಪ್ರಶ್ನೆ. ಬೆಳಗ್ಗೆ ಅವರು ಗಿರಿಧರ್ ಕಾಂಬಳೆ ಜೊತೆ ಗಲಾಟೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗಿತ್ತು. ಹೀಸ್ ಅಂಡರ್ ಮೈ ಕೇರ್. ಅವರ ಮನಸ್ಥಿತಿ ಹೇಗಿದೆ ಅಂತ ವಿಚಾರಿಸೋಕೆ ಅಂತಲೇ ಹೋದೆ. ನಾನು ಹೋದಾಗ ಪಾಲಿ ಒಬ್ಬರೇ ಕೂತು ಟಿವಿ ನೋಡ್ತಾ ಇದ್ರು. ತುಂಬ ಡಿಪ್ರೆಸ್ ಆಗಿದ್ರು ಅಂದಳು. ಕುಡಿದಿದ್ರ? ಪಕ್ಕನೇ ಕೇಳಿದ ಸುಂಡ್ಕರ್. ಅಫ್ಕೋರ್ಸ್. ಈಗೆರಡು ದಿನದಿಂದ
ಅವರು ಮತ್ತೆ ಕುಡಿಯೋಕೆ ಶುರು ಮಾಡಿದ್ದಾರೆ. ಆದರೆ ನಿನ್ನೆ ಕುಡಿದು ಡಿಪ್ರೆಸ್ ಆಗಿದ್ರು. ಕಾಂಬ್ಳೇನ ಹೊಡೆದಿದ್ದರ ಬಗ್ಗೆ ಅವರಿಗೆ ವಿಪರೀತ ಪಶ್ಚಾತ್ತಾಪವಿತ್ತು. ನಾನು ಅವರಿಗೊಂದು ಟ್ರ್ಯಾಂಕ್ವಿಲೈಸರ್ ಮಾತ್ರೆ ಕೊಟ್ಟು ಮಲಗೋಕೆ ಹೇಳಿ ನನ್ನ ಮನೆಗೆ ಹೊರಟು ಹೋದೆ. ಒಂದು ಮಾತ್ರ ಹೇಳಬಲ್ಲೆ, ಪಾಲಿ ಯಾರನ್ನು ಕೊಲ್ಲೋಷ್ಟು ವ್ಯಗ್ರರಾಗಿರಲಿಲ್ಲ. ಅವಳ ಮಾತು ನಿರರ್ಗಳ. ಅಲ್ಲಿಗೆ ಸುಂಕರ್ನ ಪ್ರಶ್ನೆಗಳೇ ಮುಗಿದು ಹೋಗಿದ್ದವು. ಪಾಲಿಯ ಕೈಕೊಲುಕಿ ಅವನನ್ನು ಕಳುಹಿಸಿಕೊಡುವ ಹೊರತಾಗಿ ಬೇರೆ ದಾರಿ ಇರಲಿಲ್ಲ. ಆ ಕಟ್ಟಡದಿಂದ ಹೊರ ಬೀಳುವಾಗ ಪಾಲಿಯ ಹೆಜ್ಜೆ ತಡಬಡಿಸಿದವು. ಜಿಯಾ, ಥ್ಯಾಂಕ್ ಯು ಸೋ ಮಚ್. ನಿಂಗೆ ಋಣಿ ನಾನು. ನಿನ್ನೆ ಎಷ್ಟು ನ್ಯಾಸ್ಟಿಯಾಗಿ ಮಾತಾಡಿದೆ ನಿನ್ನ ಹತ್ರ. ಐ ಆಮ್ ಸಾರಿ. ಒಂದ್ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅನ್ನು ಜಿಯಾ, ಆರ್ದನಾಗಿ ಕೇಳಿದ್ದ ಪಾಲಿ. ಪ್ರೀತಿಸೋರು ಯಾವತ್ತೂ ಕ್ಷಮಿಸಲ್ಲ ಪಾಲಿ. ನೋವಾದಷ್ಟು ಅವರ ಪ್ರೀತಿ ಗಾಢವಾಗುತ್ತೆ. ನಾನು ಪ್ರೀತಿಸದಷ್ಟರಲ್ಲಿ ನೀನು ನನ್ನನ್ನು ಅರ್ಧದಷ್ಟಾದರೂ ಪ್ರೀತಿಸಿದ್ರೆ ಅಂತ ನಾನು ಅನ್ನಲ್ಲ. ನನ್ನ ಪ್ರೀತಿ ಎಂಥದ್ದು ಅಂತ ನಿಂಗೆ ಅರ್ಥವಾದರೆ ಸಾಕು ಅಂತೀನಿ. ಐ ಹಾನೆಸ್ಟ್ಲಿ ಲವ್ ಯು ಅಂದಳು. ಮಾತಿನಲ್ಲಿ ಬೆಕ್ಕು ಬೆರೆತಿತ್ತು. ಅವನು ತನ್ನನ್ನು ಸಂತೈಸುತ್ತಾನೆ ಅಂದುಕೊಂಡಿದ್ದಳೇನೋ ಜಿಯಾ. ಅವನು ಆ ಪ್ರಯತ್ನವನ್ನೇ ಮಾಡಲಿಲ್ಲ. ಬದಲಿಗೆ ಅವಳು ನಿರೀಕ್ಷಿಸಿಯೇ ಇರದಂಥ ಪ್ರಶ್ನೆಯೊಂದನ್ನು ಕೇಳಿಬಿಟ್ಟಿದ್ದ. ಜಿಯಾ, ನಿಜ ಹೇಳು, ಕಾಂಬಳೆಗೆ ಎಷ್ಟು ದುಡ್ಡು ಕೊಟ್ಟಿರಬಹುದು ಶರದ್ಯಾಮಿನಿ? ಅವನನ್ನು ರಾತ್ರಿ ಹೊತ್ತಿಗೆ ಯಾಕೆ ಕೊಂದು ಹಾಕಿರಬಹುದು? ಅವಳಲ್ಲದೆ ಇನ್ಯಾರು ಆ ಕೆಲಸ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಪಕ್ಕದಲ್ಲಿ ಕೂತೆ ಗುಂಡು ಹೊಡೆದಿದ್ದಾಳೆ. ಬೈ ಜಿಯಾ, ನಿಂಗೆ ಅವಳು ತುಂಬ ಹಿಂದಿನಿಂದ ಗೊತ್ತು ಅಂತೀಯಲ್ಲ. ನಿನ್ನ ಜೊತೆ ಅವಳು ಹೇಗೆ ವರ್ತಿಸ್ತಾ ಇದ್ಲು? ಪಾಲಿ ಒಂದಾದ ಮೇಲೊಂದು ಪ್ರಶ್ನೆ ಕೇಳುತ್ತಾ ಹೋದ. ಅವೆಲ್ಲವುಗಳಿಗೆ ಉತ್ತರವೆಂಬಂತೆ ಜಿಯಾ ಆಡಿದ್ದು ಒಂದೇ ಮಾತು, ನೀವು ಪೊಲೀಸರು, ನಿಮ್ಮ ಬುದ್ಧಿ ಬಿಡಲ್ಲ ಅಲ್ವಾ? ಪಾಲಿ ಕಮಿಷನರ್ ಕಚೇರಿಯ ಕಡೆಗೆ ನಡೆದು ಹೋದ. ಅವನ ತಲೆಯಲ್ಲೀಗ COD ಎನ್ಕ್ವೈರಿಯ ಧಾವಂತವಾಗಲಿ ಯೂನಿಫಾರ್ಮ್ ಕಳಚಬೇಕೆಂಬ ಆತಂಕವಾಗಲಿ ಇರಲಿಲ್ಲ. ಇದ್ದುದೆಲ್ಲ ಶರದ್ಯಾಮಿನಿ ಮತ್ತು ಅವಳ ದೊಗಳೆ ಅಂಗಿಯೊಳಗಿನ ಅಮೃತ ಶಿಲೆಯಂತ ನಗ್ನ ದೇಹ. ತಾನು ಅವಳನ್ನು ಪ್ರೀತಿಸುತ್ತಿದ್ದೇನಾ ಎಂಬ ಪ್ರಶ್ನೆ ಇದ್ದಕ್ಕಿದ್ದಂತೆ ಉದ್ಭವವಾಗಿ ಇನ್ಸ್ಪೆಕ್ಟರ್ ಪಾಲಿ ಬೆಚ್ಚಗಾಗಿ ಬಿಟ್ಟ. ಇಂದಿರಾ ನಗರದ ಮನೆಯಲ್ಲಿ ಅವಳನ್ನು ಕಡೆಯ ಬಾರಿಗೆ ನೋಡಿದಾಗ ಅವಳು ಅಂಗಿ ಮಾತ್ರ ಧರಿಸಿದ್ದಳು ಎಂಬುವುದು ನೆನಪಾಯಿತು. ಇನ್ನೇನು ಕಮಿಷನರರ ಚೇಂಬರಿನ ಕಡೆಗೆ ತಿರುಗಬೇಕು. ಗುಡ್ ಮಾರ್ನಿಂಗ್ ಸರಾ ಅಂದದ್ದು ಕೇಳಿಸಿತು. ಅರೆ ಹ್ಯಾಂಡ್ಸಮ್, ಎಷ್ಟು ಬೇಗ ಬಂದು ಬಿಟ್ಟಿದ್ದೀಯಾ? ಹೌ ಇಸ್ ಡೆಲ್ಲಿ ಅನ್ನುತ್ತ ತನ್ನ ಪ್ರೀತಿಯ ಸಬ್ ಇನ್ಸ್ಪೆಕ್ಟರ್ ದೇವಧರನ ಕೈ ಕುಲುಕಿದ ಪಾಲಿ.